ಬೀದಿ ಬೀದಿಯಲ್ಲಿ ಮಾತನಾಡುವ ಹಾಗೆ ಆಗಿರೋದು ಪಕ್ಕಾ ಆಗಿದೆ. ಈ ಅಧಿಕಾರ ಹಂಚಿಕೆ ವಿಚಾರ ಪಕ್ಕಾ ಆಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ದುರ್ಬಲ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಏನ್ರಿ ಒಂದು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ವಾ? ಸರಿಯಾದ ಇನ್ನೂ ಸಮಯ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ನೋಡಬೇಕು ಅಂತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ನಮ್ಮ ಶಾಸಕರ ಅದೇನಿಲ್ಲ ಬಿಡ್ರಿ, ಶಾಸಕರ ಬೆಂಬಲ ಅವೆಲ್ಲ ಇಲ್ಲ ನಮ್ಮ ಪಕ್ಷದಲ್ಲಿ ಅಂತ ಹೇಳೋರು ಇದ್ದಾರೆ. ಅದೇಂಗ್ರಿ ಹೇಳೋಕ್ಕಾಗತ್ತೆ ಮೇಲ್ನೋಟಕ್ಕೆ ಅನ್ನೋ ಡಿಸ್ಕಷನ್ ಇದೆ. ಆದರೆ ದಟ್ ಈಸ್ ನಾಟ್ ದ ಕ್ವೆಶ್ಚನ್ ಹಿಯರ್. ಆದರೆ ನಮ್ಮ ಮತದಾರರಿಗೆ ನಾವು ಮೋಸ ಮಾಡ್ತಿದ್ದೀವಿ ಅನ್ನೋ ಪ್ರಶ್ನೆ ಆ ಪಕ್ಷಕ್ಕೆ ಇಲ್ವಾ? ಅಥವಾ ಈಗೇನಾದರೂ ಅವ್ರ ಮಾತುಕತೆ ನಡೆಸಿದರೆ ಇಮಿಡಿಯೇಟ್ ಏನು ಅವ್ರಿಗೆ ಕಷ್ಟ ಆಗ್ತಾ ಇರೋದೇನು? ಬೇರೆ ಯಾರಾದರೂ ಹೆದರಿಸ್ತಾ ಇದ್ದಾರಾ? ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಏನಾದರೂ ಹೆದರಿಸ್ತಾ ಇದ್ದಾರಾ? ಟಕ್ಕರ್ ಕೊಡೋದು, 5 ವರ್ಷ ಅವರೇ CM ಅಂತ ಹೇಳೋದು, ಅವ್ರನ್ನ ಆಟ ಆಡ್ಸೋಕೆ ಏನಾದ್ರು ಮುಂದಾಗ್ತಾ ಇದ್ದಾರೆ ಅನ್ನೋ ಸಹಜ ಪ್ರಶ್ನೆಗಳು ಜನರಿಗೆ ಬಂದಾಗಿದೆ. ಅಭಿವೃದ್ಧಿಯ ಕುರಿತು ಇನ್ನೆಲ್ಲಿ ಮಾತಾಡೋದು ಅನ್ನೋ ಪ್ರಶ್ನೆ ಇದೆ. ಯೋಗ್ಯತೆ ಸಾಮರ್ಥ್ಯದ ಬಗ್ಗೆ ಮಾತನಾಡಿದಾಗ ನಿಮಗೆ ಯೋಗ್ಯತೆ ಸಾಮರ್ಥ್ಯದ ಪ್ರಶ್ನೆ ಕೇಳಿದಾಗ ಏನು ಅನ್ಸುತ್ತೆ? ಹೂ ಇಸ್ ಗೋಯಿಂಗ್ ಟು ಆನ್ಸರ್? ಪುಟ್ಟಣಗೌಡ. ಯೋಗ್ಯತೆ ಸಾಮರ್ಥ್ಯದ ಬಗ್ಗೆ ಇವ್ರು ಮಾತಾಡ್ತಾರಲ್ವಾ, ಇವ್ರಿಗೆ ಯೋಗ್ಯತೆ ಇದೆ. ನಮ್ಮ ಪಂಜಾಬಲ್ಲಿ ಡೆಲ್ಲಿನಲ್ಲಿ ಒಂದು ಅಫೆನ್ಸ್ ಮಾಡಿ ಸಿಕ್ಕಾಕೊಂಡಂಥ MLAಗಳನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸಿದ್ರು. ಓಕೆ, ಇವ್ರ ಯೋಗ್ಯತೆ ಅವತ್ತು ಪ್ರವೀಣ್ ಮರ್ಡರ್ ಮಾಡಿದ್ನಲ್ಲ ದಾವಣಗೆರೆ ಇದರಲ್ಲಿ 2 ವರ್ಷ ಆದರೂ ಅವನ್ನ ಈಚೆ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಿದ್ರು. ಇವ್ರು ಜೈಲಿಗೆ ಹಾಕೋದಕ್ಕಾಗಿಲ್ವಾ? ಕೋರ್ಟು ಯಾರ ಸಾಮರ್ಥ್ಯ ಅಂತ ಈ ಕೋರ್ಟು ಇವ್ರನ್ನ ಅಪರಾಧಿ ಅಂತ ಜೈಲಿಗೆ ಹಾಕಿದ್ಮೇಲೆ ಅಲ್ಲಿವರೆಗೂ ಇವರು ಒಪ್ಕೊಂಡಿದ್ರೆ ಇವರು ಸುಮ್ಮನೆ ಆ ವ್ಯಕ್ತಿನ ಯಾತಿಗೆ ಬಿಟ್ಟಿದ್ರು ಇವರು? ನಾಚಿಕೆ ಆಗಲ್ವ? ಇವ್ರಿಗೆ ಸಾಮರ್ಥ್ಯ ಇರಲಿಲ್ವ ಅವತ್ತು? ಅವತ್ತಿನ ದಿನ ಉಚ್ಚಾಟನೆ ಮಾಡಿಲ್ಲ. ಇದೇ ಇವ್ರಿಗೆ ಏನಾದ್ರು ತಾಕತ್ತಿದ್ದಿದ್ರೆ ಇದೇ ಪಕ್ಷ ಇವರು ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಅವನು ಕೊಲೆ ಆಪಾದನೆಯಲ್ಲಿ ಸಿಕ್ಕಾಕೊಂಡೆ ಅವನು ಅವತ್ತೇ ಸಸ್ಪೆಂಡ್ ಮಾಡಿ ಓಡಿಸಿ ಬೇರೆಯವ್ರು ನಿಲ್ಲಿಸ್ಬೇಕಿತ್ತು. ಇವತ್ತವರೆಗೂ ಯಾತಿಗೆ ಇಟ್ಕೊಂಡಿದ್ದಾರೆ ಇವರು? ಇವ್ರಿಗೆ ಸಾಮರ್ಥ್ಯ ಇರಲಿಲ್ಲ. ಖಂಡಿತ ಕೇಳುತ್ತೆ ಸರ್, ಕೇಳುತ್ತೆ. ಜನಸಾಮಾನ್ಯರು ಕಂಪ್ಲೀಟ್ ಆಗಿ ನಿಮಗೆ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಲೀಡರ್ ಒಬ್ಬನ ಪಾಪ ಅಮಾಯಕ ಕಾರ್ಯಕರ್ತನ ಬೀದಿನಲ್ಲಿ ಕೊಂದಾಕಿರಲ್ಲ, ಏನ್ ಮಾಡ್ತಿತ್ತು ನಿಮ್ ಸರ್ಕಾರ? ಓಕೆ, ಕರೆಕ್ಟ್. ಅದೇ ಪ್ರಶ್ನೆನ ನಾವು ಇವತ್ತು ಅವ್ರಿಗೆ ಕೇಳ್ತಾ ಇದ್ದೀವಿ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಾ ಕೇಳಿಸ್ತಾರೆ. ನಮಸ್ಕಾರ ಸರ್. ಹೆಂಗ್ ನಡೆದದ್ರಿ ಸರ್ ಆಡಳಿತ? ಹೆಂಗ್ ನಡೆದದ? ಚೆನ್ನಾಗಿ ನಡೆದದ? ಏನ್ ಬರೀ ಆಡಳಿತ ಹೇಗೆ ನಡೆದಿದೆ ಅನ್ನೋದಕ್ಕೆ ಈ 2 ಉಪಚುನಾವಣೆಯ ಸಾಕ್ಷಿ. ಉಪಚುನಾವಣೆ ಸಾಕ್ಷಿ ಅಂತೀರಿ? ಮತ್ ಹೌದು, ಹೇಗೆ ನಮ್ಮಲ್ಲಿ ನೋಡ್ರಿ ಈ ಬಾಯ್ ಲೀಡ್ಲಿಂದ ನಮ್ ಕ್ಯಾಂಡಿಡೇಟ್ ಆರಿಸಿ ಬಂದಿದೆ. ಹಿರಿಯರೇ ಸಾಹೇಬ್ರೆ, ನೀವು ಖುಷಿ ಇದೆ, ಅದಕ್ಕೆ ಅಭಿನಂದನೆಗಳು. ನಮ್ಮ ಪ್ರಶ್ನೆ ಅದಲ್ಲ. ದಾವಣಗೆರೆಯಲ್ಲಿ ನಮ್ ಕ್ಯಾಂಡಿಡೇಟ್ ಆರಿಸಿ ಬಂದಿದೆ. ಇದೇ ಆಡಳಿತ ಅಲ್ವಾ? ಆಯ್ತು, ಅದಕ್ಕೆ ಅಭಿನಂದನೆಗಳು ನಿಮ್ಗೆ. ನೀವು ಸೀಟ್ನ ಗೆದ್ದಿದ್ದೀರಿ. ಈಗ ನೀವು ಸ್ವೀಟ್ ಒಳ್ಳೆ ಆಡಳಿತ ಇರ್ಲಿಲ್ಲ ಅಂದ್ರೆ ಜನ ಓಟ್ ಹಾಕ್ತಿರ್ಲಿಲ್ಲ. ಹಂಗಂತೀರಿ? ಓಕೆ, ಈಗ ಇದೇ ವಿಶ್ವಾಸ ಮುಂದಿನ ದಿನಗಳಲ್ಲೂ ಇದೆ ಅಂತೀರಿ ನೀವು? ಅದನ್ನು ವಿಶ್ವಾಸ ಇಟ್ಕೊಂಡು ಹೋಗೋದೇ ನಮ್ ಧರ್ಮ. ಆಯ್ತ್ರಿ. ಈಗ ತಮಿಳುನಾಡು ಪಕ್ಕದ ರಾಜ್ಯದಲ್ಲಿ ಈಗ ಒಂದು ಹೊಸ ಸಂಚಲನ ಸೃಷ್ಟಿ ಆಯ್ತು ಸಾಹೇಬ್ರೆ, ನಿಮ್ಗೆ ಗೊತ್ತಿದೆ. ದಳಪತಿ ವಿಜಯ್ ಅವರ ಹೊಸ ಪಕ್ಷ, ಅದನ್ನು ಯಾರೂ ಕೂಡ ಊಹೆ ಮಾಡಲಿಲ್ಲ. ಸಮೀಕ್ಷೆಯಲ್ಲೂ ಕೂಡ ಯಾವುದೋ ಒಂದು ಸರ್ವೆ ಏಜೆನ್ಸಿ ಮಾತ್ರ ಅವ್ರ ಪರವಾಗಿ ನಿಂತಿತ್ತು ಬಿಟ್ಟರೆ ಬೇರೆ ಯಾರೂ ಊಹೆ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಅಷ್ಟು ಸುಲಭ ಅಲ್ಲ ಅಂಥೇಳಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಒಂದು ಹೊಸ ಪೊಲಿಟಿಕಲ್ ಮೂಮೆಂಟ್ ಬರೋ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇದು ಕಾಂಗ್ರೆಸ್ಸಿಗೆ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಇವತ್ತಿನ ಯುವ ಜನತೆ ಯಾವ ರೀತಿ ಪಾಠ ಕಲಿಸ್ಬೋದು ಅನ್ನುವ ಹೆದರಿಕೆ ಏನಾದರೂ ಇದೆಯಾ? ಅದ್ರ ಹೆದರಿಕೆ ಇಲ್ಲ. ನಾವು ಯುವಜನರನ್ನು ಬಿಟ್ಟಿಲ್ಲ, ಬಡವರನ್ನು ಬಿಟ್ಟಿಲ್ಲ, ಮಹಿಳೆಯರನ್ನು ಬಿಟ್ಟಿಲ್ಲ. ಹೀಗಾಗಿ ಎಲ್ಲರ ಕಾಳಜಿ ಮಾಡೋದ್ರಿಂದ ನಮಗೆ ಯಾರ ಭಯನೂ ಇಲ್ಲ. ಆದ್ರೆ ನಾವು ಉತ್ತಮವಾದಂತ ಆಡಳಿತ, ಒಳ್ಳೆಯ ರಾಜಕಾರಣದ ವಾತಾವರಣ ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ, ಇನ್ನೂ ಕೊಡ್ಬೇಕು. ಸರಿ ಸರ್, ಆಯ್ತು. ಈಗ ಫೈನ್, ನಿಮ್ಗೆ ಒಳ್ಳೆ ದೂರದೃಷ್ಟಿ ಇದೆ, ಹಿರಿಯರಿದ್ದೀರಿ, ಅನುಭವ ಇರುತ್ತೆ. ಈಗ ಅಹಿಂದ ಅನ್ಕೊಂಡು ಆ ಜಾತಿ ಈ ಜಾತಿ ಒಕ್ಕಲಿಗ ಹಿಂದುತ್ವ ಅನ್ನೋದಕ್ಕೆ ಇವತ್ತಿನ ಜನತೆ ಯಂಗ್ ಜನರೇಷನ್ಗೆ ಅದು ಬೇಕು ಅಂತ ಅನ್ಸುತ್ತಾ? ಕಾಲಕ್ರಮೇಣ ಇವೆಲ್ಲ ಸಂಘಟನೆಗಳು ಒಂದೊಂದು ಕೆಳಗೆ ಬಿದ್ದಿರ್ತಕ್ಕಂಥ ಜನ 2 ಜನ 3 ಜನ ಕೂಡ್ಕೊಂಡು ಒಂದು ಸಂಘಟನೆ ಮಾಡ್ತಾರೆ. ಅದು ಬದುಕಿಗೋಸ್ಕರ, ಹಕ್ಕಿಗೋಸ್ಕರ. ಇಂಥ ಸಂಘಟನೆಗಳು ಸಾಮಾನ್ಯವಾಗಿ ಎಲ್ಲಾ ಕಾಲದಲ್ಲಿ ಯಾವಾಗಲೂ ಹುಟ್ಟುತ್ತಾ ಬಂದಿವೆ. ಓಕೆ, ಸರಿ ಸರ್. ಈಗ ನೀವು ಈ ಉಪಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ಆಡಳಿತ ಹೆಂಗಿದೆ ಅಂತ ಕೇಳಿದ್ರೆ ಅದೇ ಸಾಕ್ಷಿ ಅಂತ ಹೇಳಿದ್ರಿ. ಆದರೆ
ಹೌದು, ಮುಂದಿನ 3 ಪೀಳಿಗೆ ವರ್ಷದ ಹೊಸ ಮೇಲೆ ಮತದಾರರು ಬರ್ತಾರಲ್ಲ, ಚುನಾವಣೆಯಲ್ಲಿ ಡಿಜಿಟಲ್ ಗೆಲುವಾಗಿದೆ. ಪೀಳಿಗೆಗೆ, ಡಿಜಿಟಲ್ ಯುವ ಮತದಾರರಿಗೆ ಇವೆಲ್ಲ ಉತ್ತರ ಆಗತ್ತೆ ಅಂತ ಅನ್ಸುತ್ತಾ? ಆರಾಮಾಗಿ ನಾವು ಕುತ್ಕೋಬಹುದು ಅನ್ಸುತ್ತಾ ಇದೇ ಲೆಕ್ಕಾಚಾರ ಇಟ್ಕೊಂಡ್ರೆ? ಇಲ್ಲ, ಹಾಗಿಲ್ಲ. ಈಗ ಅದರ ಜೊತೆಗೆ ಮೊನ್ನೆ ಒಳ ಮೀಸಲಾತಿ ಮಾಡಿದ ಮೇಲೆ 54,000 ಹುದ್ದೆಗಳಲ್ಲಿ 24,000 ಹುದ್ದೆಗಳನ್ನ ಹಾ, ತುಂಬುವಂತಹ ತೀರ್ಮಾನ ಮಾಡಿದ್ದು ಮತ್ತೆ ನಾವು ಮುದುಕರಿಗಾಗ್ಯೋ ಯುವಕರಿಗಾಗ್ಯೋ. ಕರೆಕ್ಟ್ ಈ 24,000 ಜನನು ಕರೆಕ್ಟ್. ಅದು ಇನ್ನೂ ಹೊಡೆದಾಟ ಇದೆಯಲ್ಲ, ಏನಿಲ್ಲ, ಇನ್ನೂ ಹೊಡೆದಾಟ ಕನ್ಫ್ಯೂಷನ್ಸ್ ಏನಿದೆ? ಇದೆಯಲ್ಲ. ಈ CS ದ್ವಾರಕನಾಥ್ ಅವರು ನಿಮ್ಗೆ ಗೊತ್ತಿರಬೇಕು, ಅವ್ರು ಹೇಳ್ತಾ ಇದ್ರು ಹೌದು. ಅದಿನ್ನೂ ಇಂಪ್ಲಿಮೆಂಟ್ ಆಗೋದಕ್ಕೆ ಅಷ್ಟು ಸುಲಭ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಲ್ಲ, ಅದನ್ನು ಸರ್ಕಾರ ತೀರ್ಮಾನ ಮಾಡಿದೆ, ಸಂಪುಟ ತೀರ್ಮಾನ ಆಗಿದೆ, ಎಲ್ಲರ ಮಂತ್ರಿಗಳ ಒಮ್ಮನಸ್ಸಿನಿಂದ ತೀರ್ಮಾನ ಆಗಿದೆ. ಸರ್, ನಾನೇನ್ ಕೇಳ್ತಾ ಇದ್ದೀನಿ, ಈಗ ಸೂಚನೆ ಮೀಸಲಾತಿ ಮೇರೆಗೆ ಬಂದ್ರಲ್ಲ, ತೀರ್ಮಾನ ಅದು ಆಗಿದೆ. ಯುವಕರಿಗೆ ಯಾರಿಗೆ ಅಂತ ಕೇಳಿದ್ರಲ್ಲ, ಯುವ ಜನತೆ ಅದನ್ನೇ ಪ್ರಶ್ನೆ ಮಾಡೋರು ಇದ್ದಾರೆ, ಅದನ್ನು ಮೀಸಲಾತಿ ಪ್ರಶ್ನೆ ಮಾಡೋರು ಇದ್ದಾರೆ ಈಗ. ಇದಾರೆ ಹಾ, ಬಿಡಿ. that is the ಯಾವುದಕ್ಕಾದ್ರೂ question to be ಪ್ರಶ್ನೆ observed. ಮಾಡೋರು ಇಲ್ಲದೆ ಇರುವಂತ ಸಂದರ್ಭಗಳೇ ಇಲ್ಲ. ಹಾ, ಏನು? ಓಕೆ. ಈಗ ಒಟ್ಟಿನಲ್ಲಿ ಹಳೆ ರಾಜಕೀಯ ಗುಡ್ ಬೈ ಹೇಳಿ ಹೊಸ ತಂತ್ರಗಳನ್ನೇನಾದ್ರು ಮಾಡ್ತಿರೋ ಸರ್? ಯಾವುದನ್ನಾದ್ರೂ ಸಮಾಧಾನದ ಸ್ವೀಕರಿಸುವಂತ ಮನಸ್ಥಿತಿ ನಮಗಿಲ್ಲ. ಹಾ, ಯಾವ್ದಕ್ಕಾದ್ರೂ ಒಂದು ಅಡ್ಡ ಹಾಕುವಂತ ಒಂದು ಸ್ಥಿತಿ ಇದೆ. ಕರೆಕ್ಟ್. ಅದರಲ್ಲಿ ಎಷ್ಟು ಸತ್ಯ ಇರ್ತದೆ, ಎಷ್ಟು ಸುಳ್ಳು ಇರ್ತದೆ, ಎಷ್ಟು ಅರ್ಥಪೂರ್ಣ ಇರ್ತದೆ, ಎಷ್ಟು ಅನರ್ಥ ಇರ್ತದೆ ಅಂತಕ್ಕಂಥದ್ದು ಮುಖ್ಯ. ಕರೆಕ್ಟ್. ನಂಜನಮೇಡ್ ಸರ್, ಈಗ ಆಮ್ ಆದ್ಮಿ ಪಕ್ಷದ ವಕ್ತಾರರು ಪುಟ್ಟಣ್ಣಗೌಡರು ನಿಮ್ ಜೊತೆ ಮಾತಾಡ್ತಾರೆ, ಒಂದು ಪ್ರಶ್ನೆ ಕೇಳಬೇಕು ಅಂತ. ನಮ್ದು ಏನಿಲ್ಲ, ದಾವಣಗೆರೆಯಲ್ಲಿ ನಾವು ಒಂದು ಹೇಳಿ ಗೌಡ್ರೆ. ದಾವಣಗೆರೆಯಲ್ಲಿ ನಾವು ಒಂದು 20 ದಿನ ಇದ್ವಿ, ಕೆಲಸ ಮಾಡ್ತಾ ಇದ್ವಿ ನಾವು. ಬಟ್ ನಮಗೆಲ್ಲ ಅನ್ಸತ್ತೆ, ನೀವು ಇಡೀ ಒಂದು 15-20 ಜನ ಮಿನಿಸ್ಟ್ರುಗಳು ಬಂದು ಒಬ್ಬ ವ್ಯಕ್ತಿಗೆ ಗೆಲ್ಸೋದಕ್ಕೆ ನಿಂತಿದ್ದೀರಾ ಅಂತಂದರೆ ಯಾಕೆ? ನಿಮ್ಮ ಪಕ್ಷ ನೋಡಿ ವೋಟ್ ಹಾಕ್ಬೋದಿತ್ತಲ್ಲ ಜನ ಅಲ್ಲಿ. ನೀವು 15 ಜನ ಮಿನಿಸ್ಟ್ರುಗಳು, ಕೇಳಿ 15 ಜನ ಮಿನಿಸ್ಟ್ರುಗಳು ಹೋಗಲ್ಲಿ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗನ ಪರವಾಗಿ ಇಷ್ಟೊಂದು ಕಷ್ಟ ಬಿಡಬೇಕಾಗಿತ್ತಾ? ಕಾಂಗ್ರೆಸ್ ಹೆಸರು ಹೇಳಿದ್ರೆ ವೋಟ್ ಹಾಕ್ಬೇಕಿತ್ತಲ್ಲ ಜನ. ಯಾತಿಗೆ ನೀವು ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಆಲ್ರೆಡಿ ಇಬ್ಬರು ಇದ್ದಾರೆ, ಯಾಕೆ ಯಾತಕ್ಕೆ ನೀವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಯಾತಕ್ಕೆ ಕೊಡಲಿಲ್ಲ? ನೀವು ಒಬ್ಬ ನಮ್ಮ ದೊಡ್ಡೇರಿ ಅವ್ರಿಗೆ ಕೊಡ್ಬೋದಿತ್ತಲ್ಲ, ಅವ್ರನ್ನೇ ಗೆಲ್ಲಿಸ್ಬೋದಿತ್ತಲ್ಲ. ಅವರೇ ಬೇಕಾಗಿತ್ತಾ? ಆಮೇಲೆ ಅಲ್ಲ, ಕುಟುಂಬ ರಾಜಕಾರಣ ಅಂಚೆ ಆಡಬೇಕು ಅನ್ನೋದೇ. ಆಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ, ಕಾಂಗ್ರೆಸ್ ಬಿಜೆಪಿ ಎರಡು ಅಂಡರ್ಸ್ಟ್ಯಾಂಡಿಂಗ್ ಸರ್ ದಾವಣಗೆರೆನಲ್ಲಿ. ಒನ್ ಮಿನಿಟ್ ಸರ್, ಅವ್ರು ಕೊಡ್ಲಿ, ಅವ್ರು ಮಾತಾಡ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ನನ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ತೀರ್ಮಾನ ಜನ ಗೆಲ್ಸಿದ್ದಾರೆ. ಸರಿ ಸರ್, ಅಷ್ಟೇ. ಹೇಗೆ ಗೆಲ್ತೀವಿ, ಯಾಕೆ ಗೆಲ್ತೀವಲ್ಲ, ಮಹಾಭಾರತದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ನೀನು ಹೇಗೆ ಗೆಲ್ತೀಯ, ಯಾರನ್ನ ಗೆಲ್ತೀಯ ಮುಖ್ಯ ಅಲ್ಲ, ಗೆಲುವು ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸರಿ ಸರ್, ಅರ್ಥ ಆಯ್ತು. ಅಕ್ರಮ ಮಾರ್ಗದಿಂದನೂ ಗೆದ್ರು, ಅದು ಒಳ್ಳೆ ಗೆಲುವೆ ಅಂತಾನೆ ನೀವು ಹೇಳ್ತಾ ಇದ್ದೀರಾ. ಗಾಟ್ ಇಟ್. ಥ್ಯಾಂಕ್ ಯು, ಧನ್ಯವಾದ ನಂಜನಮೇಡ್ ಸರ್ ಮಾತಾಡಿದ್ದಕ್ಕಾಗಿ. ಓಕೆ, ಎಸ್.